ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬೆಂಡೆಕಾಯಿ ಫ್ರೈ. ಇದು ಚಪಾತಿಗೆ, ಮೊಸರನ್ನ, ಸಾರನ್ನ, ತಿಳಿ ಸಾರನ್ನ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಅತ್ಯಂತ ಸರಳವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 2 ಚಮಚದಷ್ಟು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಸುಮಾರು 2ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ, ಸುಮಾರು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿನ ಮೊದಲು ಚೆನ್ನಾಗಿ ತೊಳೆದು ಸೋರು ಹಾಕ್ಬಿಡ್ಬೇಕು. ಯಾವಾಗ ಬೆಂಡೆಕಾಯಿ ಕಟ್ ಮಾಡ್ಕೊಳ್ತೀವಲ್ಲ ಆವಾಗ ಬೆಂಡೆಕಾಯಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು. ಬೆಂಡೆಕಾಯಿ ಹಸಿ ಇದ್ದಾಗ ಅಂದರೆ ತೇವಾಂಶ ಇದ್ದಾಗ ಏನಾದರೂ ಬೆಂಡೆಕಾಯಿನ ಕಟ್ ಮಾಡಿಕೊಂಡ್ರೆ ಲೋಳೆ ಬರುತ್ತೆ, ಅಂಟಿನ ಅಂಶ ಬರುತ್ತೆ, ಚೆನ್ನಾಗಿರಲ್ಲ. ಆ ರೀತಿ ಮಾಡಿಕೊಂಡ್ರೆ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಸೋರು ಹಾಕಬೇಕು. ಇಲ್ಲ ಅಂದರೆ ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಬೆಂಡೆಕಾಯಿನ ತೊಳೆದ್ಮೇಲೆ ಚೆನ್ನಾಗಿ ಒರೆಸ್ಬಿಡ್ಬೇಕು. ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋವಾಗ, ಒಗ್ಗರಣೆಗೆ ಹಾಕ್ಕೊಳ್ಳೋವಾಗ ನೀರಿನ ಅಂಶ ಬಿಲ್ಕುಲ್ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಚೆನ್ನಾಗಿ. ಈಗ ಬೆಂಡೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು, ಬೇಗ ಬೆಂದೋಗುತ್ತೆ. ಎಳೆ ಬೆಂಡೆಕಾಯಿ ಇದ್ದರೆ ಸುಮಾರು 5ರಿಂದ 6 ನಿಮಿಷದೊಳಗಡೆ ಚೆನ್ನಾಗಿ ಬೆಂದೋಗುತ್ತೆ. ತುಂಬಾ ಜಾಸ್ತಿ ಪದೇ ಪದೇ ಕಲ್ಸೋಕೆ ಹೋಗಬೇಡಿ, ಆಮೇಲೆ ಬೆಂಡೆಕಾಯಿ ಒಡೆದೋಗುತ್ತೆ. ಬೀಜ ಎಲ್ಲ ಹೊರಗಡೆ ಬಂದರೆ ಚೆನ್ನಾಗಿರೋದಿಲ್ಲ. ಆಗಾಗ 1-2 ನಿಮಿಷಕ್ಕೆ ಒಂದ್ಸಲ ಕಲಿಸಿದ್ರೆ, ಹಗುರವಾಗಿ ಕಲಿಸಿದ್ರೆ ಸಾಕಾಗುತ್ತೆ. ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದೋಗುತ್ತೆ. ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಸುಮಾರು 7ರಿಂದ 8 ನಿಮಿಷ ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಸಮಯ ಜಾಸ್ತಿ ಬೇಕಾಯಿತು, 8 ನಿಮಿಷ ಬೇಕಾಯಿತು. ಬೆಂಡೆಕಾಯಿನ ತುಂಬಾ ಜಾಸ್ತಿ ಓವರ್ ಕುಕ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಅರಿಶಿನ ಸ್ವಲ್ಪ, ಬ್ಯಾಡಗಿ ಅಚ್ಕಾರದ ಪುಡಿ ಅಥವಾ ಯಾವ ಅಚ್ಕಾರದ ಪುಡಿ ಆದರೂ ಪರವಾಗಿಲ್ಲ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಖಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಹಾಕ್ಕೋಬೋದು. ಗರಂ ಮಸಾಲ ಸ್ವಲ್ಪ. ಇದು ಕಡಲೆ ಹಿಟ್ಟು ಬೇಸನ್, ಸುಮಾರು 2 ಚಮಚದಷ್ಟು. ಕಡಲೆ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಅಂಟಿನಾಂಶ ಇದ್ದರೂ ಕೂಡ ಹೊರಟೋಗುತ್ತೆ, ಅಥವಾ ಇಲ್ಲ ಅಂದರೆ ಮತ್ತೊಮ್ಮೆ ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಬರುತ್ತೆ. 1-2 ಚಮಚ ಕಡಲೆ ಹಿಟ್ಟನ್ನ ಹಾಕೊಳ್ಳೋದ್ರಿಂದ. ಬೇಕಿದ್ರೆ 1-2 ಚಮಚದಷ್ಟು ನೀರನ್ನ ಚಿಮ್ಕಿಸ್ಕೋಬೋದು. ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡ್ರೆ ಅಂಟೇನು ಬರೋದಿಲ್ಲ, ಲೋಳೆ ಅಂಶ ಏನು ಬರೋದಿಲ್ಲ. ಮತ್ತೊಮ್ಮೆ ಸುಮಾರು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 2 ನಿಮಿಷ ಆದಮೇಲೆ ರುಚಿಕರವಾಗಿರೋ ಅಂಥ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ರೆಡಿಯಾಗಿದೆ. ಮೊಸರನ್ನ, ಸಾರನ್ನ, ತಿಳಿ ಸಾರನ್ನ, ಚಪಾತಿ ಎಲ್ಲ ಅದ್ರ ಜೊತೆಲೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.